ಬೆಟ್ಟದ ಜೀವಕ್ಕೆ ನಾನು ನೋಡಿದಾಗ ಭಾಳ ಸಂತೋಷ ಆಯಿತು. ಕನ್ನಡ ಸಿನಿಮಾ ಈ ಮಟ್ಟವನ್ನು ಸಾಮಾನ್ಯವಾದ ನೆಲೆಯಲ್ಲೇ ಮುಟ್ಟಬೇಕು. ಎಲ್ಲರೂ ಮಾಡುವ ಸಿನಿಮಾಕ್ಕೆ ಇಷ್ಟಾದರೂ ಗುಣಗಳಿರಬೇಕು. ಇದಕ್ಕೆ ತುಂಬ ಗುಣಗಳಿದ್ದಾವೆ. ಒಂದು ಚಿತ್ರೀಕರಣದ ಗುಣ ಇದೆ, ಆಮೇಲೆ ಪಾತ್ರಗಳಿಗೆ ಜನರನ್ನು ಅವರು ಭಾಳ ಚೆನ್ನಾಗಿ ಆಯ್ದಿದ್ದಾರೆ. ಅಲ್ಲಿ ಗಂಡ ಹೆಂಡತಿ ಪಾತ್ರ ಅದ್ಭುತವಾಗಿದೆ. ಈಗ ಅಯ್ಯೇ ನಾಚಿಕೆ ಎಂತಕ್ಕೆ ತಗೋ ಅಲ್ದ ನೋಡ್ತಾ ಅವ್ರಿಲ್ದ್ರಿ ಏನಂತ ನಾನು ನನ್ನ ಹೆಂಡತಿಗೆ ಕೊಡ್ತಿದ್ನಲ್ದ, ಬೇರೆ ಹುಡುಗಿಗೆ ಕೊಡ್ತಿದ್ನೆ. ಆಮೇಲೆ ಪ್ರಕೃತಿಯಂತೂ ತುಂಬ ರಮ್ಯವಾಗಿ ಬಂದಿದೆ. ಆಳವಾಗಿ ಮನಸ್ಸನ್ನು ಕಲಕುವ ಕಥೆ ಅದು. ಮನುಷ್ಯನ ತನ್ನ ಸಹಜದಲ್ಲೇ ಎಷ್ಟು ಒಳ್ಳೆಯವನಾಗಿರೋದಕ್ಕೆ ಸಾಧ್ಯ, ಎಷ್ಟು ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯ, ಎಷ್ಟು ಕಷ್ಟದಲ್ಲೂ ಬದುಕೋಕ್ಕೆ ಸಾಧ್ಯ ಇತ್ಯಾದಿ ಮೌಲ್ಯಗಳು ಸಾಮಾನ್ಯ ಜನರನ್ನು ತಲುಪುವ ಹಾಗೆ ಸಿನಿಮಾ ಇದೆ. ನಾವು ಬರಲಾ? ಎಲ್ಲಿಗೆ? ನಮ್ಮೂರಿಗೆ. ಮತ್ತಿನ್ಯಾವ ಬರೋದು? ಬರ್ತೀನಿ. ನೀವಿಬ್ರು ನಾ ಹೇಳಿದ ಹಾಗೆ ಶಾಲೆಗೆ ಹೋಗಿ ಓದಿ ಜಾಣರಾಗಬೇಕು. ಬೆಟ್ಟದ ಜೀವದಂಥ ಸಿನಿಮಾಗಳನ್ನು ನೋಡಿ ಮೆಚ್ಚೋದಕ್ಕೆ ಸಾಧ್ಯವಾದರೆ ಪ್ರೇಕ್ಷಕರಿಗೆ ಆವಾಗ ಕನ್ನಡಕ್ಕೆ ಒಂದು ಒಳ್ಳೆಯ ಆಡಿಯನ್ಸ್ ಇದೆ. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಬರಬೇಕಾದ್ರೆ ಒಂದು ಒಳ್ಳೆ ಆಡಿಯನ್ಸ್ ಇರಬೇಕು. ಒಳ್ಳೆ ಆಡಿಯನ್ಸ್ ಇಲ್ಲದೇ ನಾನೊಂದು ಒಳ್ಳೆ ಕಥೆ ಬರೆದು ಬಿಡುವಲ್ಲ. ಯಾಕಂದರೆ ಕಾಲಕ್ಕೆ ಕಾದು ಕೂರ್ಬೋದು. ಇವತ್ತಲ್ಲಿದ್ರೆ ನಾಳೆ ಯಾರಾದರೂ ಓದ್ತಾರೆ ಅದನ್ನು ಅಂತ. ಸಂಗೀತಗಾರ ಮತ್ತು ಸಿನಿಮಾ ಇವೆರಡಕ್ಕಾಗಲ್ಲ. ಸಂಗೀತ ಅಲ್ಲೇ ಸಲ್ಲಬೇಕು, ಹಾಡುವಾಗಲೇ. ಹಾಗೆಯೇ ಸಿನಿಮಾ ಆಗಲೇ ಸಲ್ಲಬೇಕು. ಆ ಸಲ್ಲುವ ಗುಣ ಇದಕ್ಕೆ ತುಂಬ ಇದೆ, ತುಂಬ ಚೆನ್ನಾಗಿದೆ. ನಂಗೆ ಭಾಳ ಇಷ್ಟ ಆಯಿತು ಸರ್. ನಿಜದಲ್ಲಿ ಕಾಣಲಾಗದ್ದನ್ನು ನೆರಳಿನಲ್ಲಿ ಕಂಡು ಸಂಭ್ರಮಿಸುವುದ. ಆಮೇಲೆ ನೋಡಿ, ಹೋದವನು ಹೋಗೇ ಬಿಟ್ಟ. ಬಹುಶಃ ನಾನು ತಪ್ಪು ಮಾಡಿದೆ. ಇದು ಕಮರ್ಷಿಯಲ್ಲಿ ಕೂಡ ಸಕ್ಸಸ್ಫುಲ್ ಆಗಬೇಕು ಅಂತ ನನ್ನ ಆಸೆ.